ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನಾಗಲಿಂಗ ಪುಷ್ಪದಿಂದ ಮಾಡಬಹುದಾದ ಕೆಲವು ಉಪಾಯಗಳನ್ನು ತಿಳಿಸ್ಕೊಡ್ತೇನೆ. ಒಂದು ವೇಳೆ ನೀವೇನಾದರೂ ಈ ಉಪಾಯಗಳನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಎದುರಾದ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬಹುದು. ಮನೆಯಲ್ಲಿನ ಬಡತನವನ್ನು ಕೂಡ ದೂರ ಮಾಡಿಕೊಳ್ಬಹುದು. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಮಗೆ ಮತ್ತಷ್ಟು ಮಾಹಿತಿ ತಿಳಿಸಲು ಬೆಂಬಲ ನೀಡಿ ಅಂತ ಹೇಳ್ತಾ ಇಂದಿನ ವಿಷಯಕ್ಕೆ ಬರೋಣ. ವೀಕ್ಷಕರೇ, ನಾವು ಮನೆಯಲ್ಲಿ ದೇವರ ಪೂಜೆಗೆ ಅಲಂಕಾರಕ್ಕೆ ಹೂವುಗಳನ್ನು ಬಳಕೆ ಮಾಡ್ತೇವೆ. ಆದರೆ ನಿಮಗೆ ಗೊತ್ತಾ, ನಾಗಲಿಂಗ ಪುಷ್ಪ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಬಲ್ಲದು ಅಂತ. ವೀಕ್ಷಕರೇ, ಹೂವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಹೂವು ಅಂದರೆ ಅದು ನಾಗಲಿಂಗ ಪುಷ್ಪ. ಹಾವಿನ ಹೆಡೆಯ ಆಕಾರದಲ್ಲಿ ಇರುವ ಈ ಹೂವನ್ನು ಎಲ್ಲ ಪೂಜೆಗೆ ಬಳಸಲಾಗುವುದಿಲ್ಲ. ಆದರೆ ಇದು ಬಹಳ ವಿಶೇಷ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಜ್ಯೋತಿಷ್ಯದ ಪ್ರಕಾರ ನಾಗಲಿಂಗ ಪುಷ್ಪದ ಗಿಡ ಮನೆಯಲ್ಲಿ ಇದ್ದರೆ ಕುಟುಂಬದಲ್ಲಿನ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ, ಅಲ್ಲದೆ ಆರ್ಥಿಕವಾಗಿ ಲಾಭವಾಗುತ್ತದೆ ಎನ್ನಲಾಗುತ್ತದೆ. ಇದರೊಂದಿಗೆ ಮನೆಯಲ್ಲಿನ ವಾಸ್ತು ದೋಷಕ್ಕೆ ನಾಗಲಿಂಗ ಪುಷ್ಪ ಪರಿಹಾರ ಒದಗಿಸಬಲ್ಲದು. ವೀಕ್ಷಕರೇ, ನೀವೇನಾದರೂ ಆರ್ಥಿಕ ತೊಂದರೆ ಅನುಭವಿಸುತ್ತಾ ಇದ್ದರೆ ನಾಗಲಿಂಗ ಪುಷ್ಪದಿಂದ ಪರಿಹಾರ ಪಡೆಯಬಹುದು. ನೀವು ಯಾವುದಾದರೂ ಶುಕ್ಲ ಪಕ್ಷದ ಶುಕ್ರವಾರ ರಾತ್ರಿ ಈ ಹೂವು ಹಾಗೂ ಜೇನುತುಪ್ಪವನ್ನು ಬೆಳ್ಳಿಯ ಡಬ್ಬದಲ್ಲಿ ಹಾಕಿಡಿ. ಇದರಿಂದ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ. ಇನ್ನು ಮನೆಯಲ್ಲಿ ವಾಸ್ತು ಸಮಸ್ಯೆ ಇದ್ದರೆ, ಯಾವುದೇ ಕೆಲಸ ಮಾಡಿದರೂ ಯಶಸ್ಸು ಸಿಗುತ್ತಿಲ್ಲ ಅಂದರೆ ನಾಗಲಿಂಗ ಪುಷ್ಪದ ಕಡ್ಡಿಯಿಂದ ಹೋಮವನ್ನು ಮಾಡಿದರೆ ಒಳ್ಳೆಯದಾಗುತ್ತದೆ, ಅಲ್ಲದೆ ಅದರ ಹೊಗೆಯಿಂದ ಮನೆ ಶುದ್ಧವಾಗುತ್ತದೆ. ವೀಕ್ಷಕರೇ, ಈ ನಾಗಲಿಂಗ ಪುಷ್ಪ ಹಾಗೂ ಅದರ ಗಿಡದಿಂದ ನಾವು ಸಂಪತ್ತು ಹಾಗೂ ಸಂತೋಷ ಮಾತ್ರವಲ್ಲದೆ ಹೆಸರು ಮತ್ತು ಅದೃಷ್ಟವನ್ನು ಸಹ ನಮ್ಮದಾಗಿಸಿಕೊಳ್ಬಹುದು. ಅದು ಹೇಗೆಂದರೆ, ಈ ಹೂವು ಅರಿಶಿನ, ವೀಳ್ಯದೆಲೆ ಮತ್ತು ತಾಮ್ರದ ನಾಣ್ಯವನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಶಿವನಿಗೆ ಅರ್ಪಿಸಬೇಕು. ಇದರಿಂದ ನಾವು ಜೀವನದಲ್ಲಿ ಯಶಸ್ಸು ಗಳಿಸಬಹುದು. ವೀಕ್ಷಕರೇ, ಈ ಎಲ್ಲ ಮಾಹಿತಿ ಜನರ ಧಾರ್ಮಿಕ ನಂಬಿಕೆ ಮೇಲೆ ಆಧರಿಸಿದ್ದು. ಹೀಗಾಗಿ ಜೀವನದಲ್ಲಿ ಶ್ರದ್ಧೆ ಭಕ್ತಿಯಿಂದ ಹಿಡಿದ ಕಾರ್ಯ ಮಾಡಿದ್ದಲ್ಲಿ ಯಶಸ್ಸು ಪಡೆಯಬಹುದು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಇಷ್ಟ ದೇವರ ಹೆಸರನ್ನು ಕೂಡ ಕಮೆಂಟ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.